ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ಈಗಾಗಲೇ ನಟ ದರ್ಶನ್ ರವರು ಹೊರಗಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ನಟ ದರ್ಶನ್ ರವರು ಈಗಾಗಲೇ ಹೊರಗಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿದೆ. ಜಾಮೀನನ್ನ ರದ್ದು ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಪೊಲೀಸರು ಈಗಾಗಲೇ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಆದೇಶ ರದ್ದಾದ್ರೆ ದಾಸನಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಸುಪ್ರೀಂ ಆದೇಶ ರದ್ದು ಮಾಡಿದ್ರೆ ಜೈಲೂಟ ಫಿಕ್ಸಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 17 ಆರೋಪಿಗಳನ್ನ ಬಂಧಿಸಲಾಗಿತ್ತು. ದರ್ಶನ್ಗೆ ಇದೀಗ ಪರ್ಮನೆಂಟ್ ಬೇಲ್ ಕೂಡ ಸಿಕ್ಕಿದೆ. ಅದನ್ನ ಪ್ರಶ್ನಿಸಿ ಅರ್ಜಿಯನ್ನ ಕೂಡ ಪೊಲೀಸರು ಸಲ್ಲಿಸಿದ್ದಾರೆ. ಆ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ವಿಚಾರಣೆ ನಡೆದಾದ್ಮೇಲೆ ಸುಪ್ರೀಂ ಕೋರ್ಟ್ ಏನಾದರೂ ಆದೇಶವನ್ನ ರದ್ದು ಮಾಡಿದ್ರೆ ನಿಜವಾಗ್ಲೂ ದರ್ಶನ್ಗೆ ಮತ್ತೆ ಜೈಲು ಫಿಕ್ಸಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಇದೀಗ ಎದುರಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರ ನಟ ದರ್ಶನ್ ರವರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ನಟ ದರ್ಶನ್ ರವರು ಈ ಹಿಂದೆಯೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ನಾನು ಶೂಟಿಂಗ್ ಟೈಮ್ನಲ್ಲಿ ಆಗಾಗ ಹೊರಗೆ ಹೋಗಬೇಕಾಗುತ್ತೆ, ಆದ್ರಿಂದ ನನಗೆ ಪರ್ಮಿಷನ್ ಅನ್ನ ಕೊಡಿ, ಹೊರದೇಶಕ್ಕೆ ಹೋಗಲು ಪರ್ಮಿಷನ್ ಅನ್ನ ಕೊಡಿ ಎಂದು ನಟ ದರ್ಶನ್ ರವರು ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಕೂಡ ಆಗಿ ಈಗ ನಟ ದರ್ಶನ್ ರವರಿಗೆ ಪರ್ಮಿಷನ್ ಅನ್ನ ಕೂಡ ಕೊಡಲಾಗಿದೆ. ಇದೀಗ ಏನು ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಅರ್ಜಿ ವಿಚಾರಣೆ ನಡೆದ ಮೇಲೆ ಆದೇಶ ಏನಾದರೂ ರದ್ದಾದ್ರೆ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಇದೀಗ ನಟ ದರ್ಶನ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ದರ್ಶನ್ಗೆ ಇವತ್ತು ಬೇಲ್ನ ಒಂದು ಟೆನ್ಷನ್ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಏನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಗೂ ಮಿಕ್ಕ 7 ಜನಕ್ಕೆ ಹೈಕೋರ್ಟ್ ಒಂದು ಏನು ಮಧ್ಯಂತರ ಜಾಮೀನನ್ನ ಕೊಟ್ಟಿರ್ತಾರೆ. ಕಾರಣ ಅಂದ್ರೆ ಲೈಕ್ ಇದು ಒಂದು ಜೈಲ್ ಚಿತ್ರದ ಒಂದು ಚಿತ್ರೀಕರಣ ಹಾಗೂ ಅವರ ಏನು ಆರೋಗ್ಯ ಸಮಸ್ಯೆಯನ್ನ ಮುಂದಾಗಿಟ್ಟು ಆ ಜಾಮೀನನ್ನ ಪಡೆದಿರ್ತಾರೆ. ಈ ವಿಚಾರವಾಗಿ ಏನು ಸರ್ಕಾರಿ ವಕೀಲರು ಈ ಸುಪ್ರೀಂ ಕೋರ್ಟಿಗೆ ಒಂದು ಪ್ರಶ್ನೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಪ್ರಶ್ನೆ ಕೇಳಿ ಜಾಮೀನನ್ನು ಏಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ವಿಚಾರಣೆಯು ಏಪ್ರಿಲ್ 22ನೇ ತಾರೀಕು ವಿಚಾರಣೆ ಆಗುತ್ತೆ. ಅಂದ್ರೆ ಪ್ರತಿವಾದಿ ಅಂದ್ರೆ ನಟ ದರ್ಶನ್ ಅವರ ವಕೀಲರಾಗಿರ್ಬೋದು ಮತ್ತೆ ಏನು ಸರ್ಕಾರಿ ವಕೀಲರಾಗಿದ್ದು ವಾದ ಪ್ರತಿವಾದ ನಂತರ ಈ ವಿಚಾರಣೆಯನ್ನ ಇವತ್ತು ಅಂದ್ರೆ ಜುಲೈ 17ನೇ ತಾರೀಕಿಗೆ ಒಂದು ಏನು ಮುಂದೂಡಲಾಗುತ್ತೆ. ಇವತ್ತು ಕೂಡ ಏನು ಸರ್ಕಾರಿ ವಕೀಲರು ಹಾಗೂ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಲಿದ್ದಾರೆ. ಈ ಪ್ರಕರಣದಲ್ಲಿ ಏನಂತ ಹೇಳಿದ್ರೆ ಏನು ಸರ್ಕಾರ ವಕೀಲರ ವಾದ ಏನಪ್ಪಾ ಅಂತ ಹೇಳಿದ್ರೆ ಈ ಬೇಲನ್ನ ನೀವು ಮಂಜೂರು ಮಾಡಿದೀರಾ, ಹೈಕೋರ್ಟ್ ಮಂಜೂರು ಮಾಡಿದೆ. ಈ ವಿಚಾರವಾಗಿ ಈ ವಿಚಾರಣೆ ಇನ್ನು ನಡೀತಾ ಇರೋದ್ರಿಂದ ಸಾಕ್ಷಿ ನಾಶ ಆಗಿರ್ಬೋದು, ಇಲ್ಲ ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು ಅಂತ ಹೇಳಿ ಈ ಬೇಲನ್ನ ಮಂಜೂರು ಮಾಡಿರುವಂತ ಅಂದ್ರೆ ಬೇಲನ್ನ ನೀಡಿರುವುದನ್ನ ಹೈಕೋರ್ಟ್ ವಜಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಸಂಜಯ್, ಇದೀಗ ಇವತ್ತು ದರ್ಶನ್ ಪರ ವಕೀಲರು ಯಾವೆಲ್ಲ ಅಂಶಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ವಾದ ಮಾಡೋ ಸಾಧ್ಯತೆ ಇದೆ? ಅಂದ್ರೆ ಇವತ್ತು ಅವರು ಒಂದು ಡೆವಿಲ್ ಚಿತ್ರೀಕರಣದಲ್ಲಿರುವಂತಹ ಅಂದ್ರೆ ಅರ್ಧ ಆಗಿರುವಂತಹ ಡೆವಿಲ್ ಚಿತ್ರೀಕರಣ ಮುಂದುವರಿಸಬೇಕು. ಮತ್ತೆ ಏನು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಣವನ್ನ ಹೂಡಿಕೆ ಮಾಡಿರ್ತಾರೆ, ಇದ್ರ ಬಗ್ಗೆ ಒಂದು ಆಧಾರವನ್ನ ಇಟ್ಕೊಂಡು ಅವರು ವಾದ ಮಾಡುವಂತ ಒಂದು ನಿಟ್ಟಿನಲ್ಲಿ, ಹಾಗೆ ಅವರು ಆರೋಗ್ಯ ಸಮಸ್ಯೆ ಇನ್ನೂ ಸುಧಾರಿಸಿಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ
ವಾದ ಮಾಡುವ ಸಾಧ್ಯತೆ ಇದೆ. ಆದ್ರೆ ಸರ್ಕಾರಿ ವಕೀಲರು ಇದಕ್ಕೆ ಪ್ರತಿವಾದಿಯಾಗಿ ಏನು ಅಂದ್ರೆ ಯಾವುದೇ ರೀತಿ ಅಂದ್ರೆ ಈಗ ಇದೊಂದು ನ್ಯಾಷನಲ್ ಇಶ್ಯೂ ಆಗಿರೋದ್ರಿಂದ ಒಂದು ಈಗ ಏನು ಸಾಕ್ಷಿಗಳನ್ನ ನಾಶ ಮಾಡುವ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅಂದ್ರೆ ದರ್ಶನ್ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸಾಕ್ಷಿಯ ನಾಶ ಇರ್ಬೋದು, ಮತ್ತೆ ಇನ್ನೊಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಏನು ಮಧ್ಯಂತರ ಬೇಲನ್ನ ನೀಡಿರೋದನ್ನ ಕಡಿತ ಮಾಡಬೇಕು, ಅಂದ್ರೆ ಅದನ್ನ ವಜಾಗೊಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾರೆ. ಓಕೆ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ರವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ನಟ ದರ್ಶನ್ ರವರಿಗೆ ಈಗಾಗಲೇ ಪರ್ಮನೆಂಟ್ ಬೇಲ್ ಕೂಡ ಸಿಕ್ಕಿದೆ. ಅದನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆ ಅರ್ಜಿ ವಿಚಾರಣೆ ನಡೆದು ಆದೇಶ ಏನಾದರೂ ರದ್ದಾದ್ರೆ ನಟ ದರ್ಶನ್ಗೆ ಸಂಕಷ್ಟ ಕೂಡ ಎದುರಾಗಲಿದೆ. ಅದಾದ ಬಳಿಕ ನಟ ದರ್ಶನ್ ಮತ್ತೆ ಜೈಲು ಸೇರುವ ಸಾಧ್ಯತೆ ಕೂಡ ಇದೆ. ಇನ್ನು ನಟ ದರ್ಶನ್ ಪರ ವಕೀಲರು ಹಲವಾರು ಅಂಶಗಳನ್ನ ಪ್ರಸ್ತಾಪ ಮಾಡಿ ಇವತ್ತು ವಾದ ಮಾಡುವ ಸಾಧ್ಯತೆ ಇದೆ. ಇನ್ನು ಅವರಿಗೆ ಅನಾರೋಗ್ಯದ ಸಮಸ್ಯೆ ಕೂಡ ಇದೆ, ಬೆನ್ನು ನೋವು ಕೂಡ ಇದೆ, ಅದರ ಸರ್ಜರಿ ನಡೆಸಬೇಕು. ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಜಾಮೀನನ್ನ ರದ್ದು ಮಾಡಬಾರದು ಎನ್ನುವ ಪ್ರಶ್ನೆಯನ್ನ ಕೂಡ ಮುಂದಿಡ್ತಾರೆ. ಇನ್ನು ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವರು ಆಗಾಗ ವಿದೇಶಕ್ಕೆ ತೆರಳಬೇಕು, ಆದ್ರಿಂದ ಅವರ ಜಾಮೀನನ್ನ ರದ್ದು ಮಾಡಬಾರದು ಅಂತ ದರ್ಶನ್ ಪರ ವಕೀಲರು ಇವತ್ತು ವಾದ ಮಾಡುವ ಸಾಧ್ಯತೆ ಕೂಡ ಇದೆ.